ಚಿನ್ನಸ್ವಾಮಿ ಸ್ಟೇಡಿಯಂ ಇನ್ಚಾರ್ಜ್ ಆಗಿರುವಂತಹ IPS ಅಧಿಕಾರಿ ಅಕ್ಷಯ್ ಸರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಎಲ್ರಿಗೂ ಟಿಕೆಟ್ ತಗೊಳಕಂತೂ ಆಗಲ್ಲ. ಈ ವರ್ಷ ಒಂದು ಹೊಸ ಕಾಯ್ದೆನ ಪೊಲೀಸ್ ಮತ್ತೆ ತಂಡದವ್ರು ಮಾಡಿದ್ದೀರಾ. ಏನನ್ನೋದಾದ್ರೆ ಟಿಕೆಟ್ ಇದ್ದವರಿಗೆ ಮಾತ್ರ ಅವಕಾಶ, ಬೇರೆಯವರು ಯಾರು ಸುತ್ತಮುತ್ತ ಬರಂಗೂ ಇಲ್ಲ. ಯಾವ ಗೇಟಿಗೆ ಎಂಟ್ರಿ ಆ ಒಂದು ಟಿಕೆಟ್ ಹೋಲ್ಡರ್ ಇದೆ ಅವನಿಗೆ ಮಾತ್ರ ಅವಕಾಶ ಇರೋ ಕಾರಣದಿಂದ ಸುಮಾರು ಜನರು ಮನಸ್ಸಿಗೂ ಬೇಜಾರು ಮಾಡ್ಕೊಂಡಿದ್ದಾರೆ ಸರ್. ನಾವು ಬೆಂಬಲಿಗರು ಬರ್ತೀವಿ, ಪ್ಲೇಯರ್ಸ್ ನ ನೋಡ್ತೀವಿ, ಬಸ್ ಹೋಗೋದು ನೋಡ್ತೀವಿ, ಈ ತರ ಸಪೋರ್ಟರ್ಸ್ ಇದ್ದಾರೆ. ಕೆಲವೊಬ್ರು ಈ ಕಾಯ್ದೆನ ತುಂಬಾ ಒಳ್ಳೆ ಕಾಯ್ದೆ ಅನ್ಕೊಂಡು ಒಪ್ಕೊಂಡಿದ್ದಾರೆ ಸರ್. ಇದ್ರ ಬಗ್ಗೆ ಒಂದು ಮಾಹಿತಿ. ಹಿಂದೆ ಟಿಕೆಟ್ ಹೋಲ್ಡರ್ ಇದ್ರೂ ಸಹ ಗೇಟ್ ಓಪನ್ ಬೇಗ ಆಗ್ತಿರ್ಲಿಲ್ಲ, ಜನ ಫುಟ್ಪಾತ್ ಮೇಲೆ ನಿಂತ್ಕೊಂಡು ನೋಡೋರು. ಈ ಸತಿ ನಾವು ಬೇಗ ಗೇಟ್ ಓಪನ್ ಮಾಡಿಬಿಟ್ಟು ಗೇಟಿಂದ ಎಲ್ಲರಿಗೆ ಬಹಳ ಸುಗಮ ರೀತಿಯಲ್ಲಿ, ಒಳ್ಳೆ ರೀತಿಯಲ್ಲಿ, ಈಸ್ ಅಂತ ಏನಂತೀವಿ, ಈಸಿಲಿ ಒಳಗೆ ಕರ್ಸ್ಕೊಳ್ಳಿಕ್ಕೆ ವ್ಯವಸ್ಥೆನ ಮಾಡ್ಕೊಂಡಿದ್ವಿ. ಒಳಗಡೆ ಬಂದ ಮೇಲೆ ಸಹ ನೀರಿನ ವ್ಯವಸ್ಥೆ ಆಗಲಿ, ಬೇಸಿಕ್ ಸ್ಕ್ರೀನ್ ಎಲ್ಲ ನೋಡೋದಾಗ್ಲಿ, ಅದೆಲ್ಲ ಬಹಳ ವಿಸ್ತೃತವಾಗಿ ವಿಶಾಲವಾದಂಥ ಸೆಟಪ್ ಮೂಲಕ ಅವರನ್ನ ಬರಮಾಡ್ಕೊತಾ ಇದ್ದೀವಿ. ಹಾಗಾಗಿ ಫುಟ್ಪಾತ್ ಮೇಲೆ ನಿಂತ್ಕೊಳ್ಳುವಂಥ ಅಗತ್ಯನೇ ಇಲ್ಲ ಫಸ್ಟ್ ಆಫ್ ಆಲ್. ಹಾಗಾಗಿ ನಾವು ಫುಟ್ಪಾತ್ ಅಲ್ಲಿ ನಿಲ್ಬೇಡಿ ಅಂತ ಜನರಿಗೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಅದರ ಜೊತೆಗೆ ಯಾರು ಸ್ಪೆಕ್ಟೇಟರ್ ಇದ್ದಾರೆ ಅವರಿಗೆ ನಾವು ಪ್ರಾಧಾನ್ಯ ಕೊಡಬೇಕು. ದೇ ಆರ್ ಹಿಯರ್ ಫಾರ್ ದ ಮ್ಯಾಚ್. ಅವ್ರಿಗೋಸ್ಕರ ಎಲ್ಲ ಸೆಟಪ್ ಮಾಡ್ಕೊಂಡಿರೋದು, ಅವ್ರಿಗೋಸ್ಕರನೇ ಬಂದೋಬಸ್ತ್ ಮಾಡ್ಕೊಂಡಿರೋದು. ಯಾರು ನಾನ್ ಟಿಕೆಟ್ ಹೋಲ್ಡರ್ಸ್ ಇದ್ದಾರೆ ಅವರಿಗೆ ರಿಕ್ವೆಸ್ಟ್ ಅಂದ್ರೆ ನೀವು ನಿಮ್ಮ ಪರ್ಸನಲ್ ಸ್ಪೇಸ್ ಅಲ್ಲಿ ಎಂಜಾಯ್ ಮಾಡಿ. ಯು ಕ್ಯಾನ್ ಸಿ ಇಟ್ ಆನ್ ಸೋಷಿಯಲ್ ಮೀಡಿಯಾನಲ್ಲಿ ನೋಡಬಹುದು, ಅಥವಾ ಯು ಕ್ಯಾನ್ ಗೋ ಟು ಲೈವ್ ಸ್ಕ್ರೀನಿಂಗ್ ಇರ್ತದೆ, ಅಥವಾ ಮನೆಯಲ್ಲಿ ಕುತ್ಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಫ್ಯಾಮಿಲಿ ಜೊತೆಗೆ ಮ್ಯಾಚ್ ಅನ್ನ ಎಂಜಾಯ್ ಮಾಡಿ ಅನ್ನುವಂಥದ್ದು ನಾವು ಕೇಳ್ಕೊಂತಾ ಇದ್ದೀವಿ. ಇನ್ನೊಂದು, ನಮ್ಮ ಫುಟ್ಪಾತ್ ಏನಿರೋದು ಇಟ್ಸ್ ನ್ಯಾರೋ ಏರಿಯಾ. CBD ನಲ್ಲಿ ಇದ್ದೀವಿ, ನ್ಯಾರೋ ಫುಟ್ಪಾತ್ಸ್ ಇದೆ. ಆ ನ್ಯಾರೋ ಫುಟ್ಪಾತ್ ಅಲ್ಲಿ ಸಾಮಾನ್ಯ ಜನರು ಓಡಾಡಬೇಕು, ಟಿಕೆಟ್ ಇರೋರು ಇರಬೇಕು. ಅದ್ರ ಜೊತೆಗೆ ನಾನ್ ಟಿಕೆಟ್ ಹೋಲ್ಡರ್ಸ್ ಎಲ್ಲ ಕನ್ಫ್ಯೂಷನ್ ಅವಾಯ್ಡ್ ಮಾಡೋಗೋಸ್ಕರ ನಾವು ಇದನ್ನ ಮಾಡಿದ್ದೇವೆ.